ನಾನು ನೋಡ್ದಂಗೆ ರಾಜ್ಕುಮಾರ್ ಅಣ್ಣ ಅವ್ರನ್ನ ಬಿಟ್ಟರೆ ಕನ್ನಡದಲ್ಲಿ ಭಾಷಾ ತಜ್ಞರು ಅಂದರೆ ನಮ್ಮ ಸುಚೀಂದ್ರ ಪ್ರಸಾದ್. ಇವತ್ತು ಈಗ ನಡೀತಿರೋ ಕಾರ್ಯಕ್ರಮ ಒಂದು ಅದ್ಭುತವಾದ ಕಾರ್ಯಕ್ರಮ. ನಾನು ಸಾವಿರಾರು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದೀನಿ. ಆದರೆ ಇವತ್ತಿಲ್ಲಿ ನಡೀತಿರೋದು ಅಂದರೆ ಹಂತ ಹಂತವಾಗಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ರೂಪಿಸ್ಕೊಯ್ತಾ ಇರೋವಂಥದ್ದು. ಇದನ್ನು ನೋಡಿದಾಗ ನನಗೆ ಅದ್ಭುತ ಅನಿಸುತ್ತಿದ್ದು. ಅದ್ಭುತ ಯಾರು ಕಾರಣಕರ್ತರು ಅಂತಲೂ ಇಲ್ಲಿ ಪ್ರೂವ್ ಆಗೋಯ್ತು. ನಮ್ಮ ಸುಚೀಂದ್ರ ಪ್ರಸಾದ್ ಅವರೇ ಇದಕ್ಕೆ ಕಾರಣಕರ್ತರು ಅಂತ ಹೇಳಕ್ಕೆ ನನಗೆ ಖುಷಿ ಆಗುತ್ತೆ. ಈ ಸರ್ವಸ್ವ ತುಂಬ ಅಭೂತಪೂರ್ವವಾದಂಥ ಒಂದು ಕಾರ್ಯಕ್ರಮ ರೀ ಇದು. ರಾಜಶೇಖರ್ ಅವರಿಗೆ ಮೊದಲು ನಾನು ಅಭಿನಂದಿಸ್ತೀನಿ. ಏಕೆಂದರೆ ಭಾಳ ಜನ ನಿರ್ಮಾಪಕರು ಇದ್ದಾರೆ ನಮ್ಮಲ್ಲಿ. ಅವರ ಸದಭಿರುಚಿಯ ನಿರ್ಮಾಪಕರು ಮತ್ತು ನಿರ್ದೇಶಕರು ಸಿಗೋದು ಭಾಳ ಕಡಿಮೆ. ನಾನು 5 ಸಿನಿಮಾ ನಿರ್ಮಾಣ ಮಾಡಿದ್ದೀನಿ. ಅದರ ಅನುಭವದ ಮೇಲೆ ನಾನು ಹೇಳೋದಾದರೆ ರಾಜಶೇಖರ್ ಅವರಿಗೆ ಭಾರಿ ಅದ್ಭುತವಾದ ಆ ಟ್ಯಾಲೆಂಟ್ ಅಂತ ಇಂಗ್ಲೀಷಲ್ಲೇ ಹೇಳ್ಬೇಕಾಗತ್ತೆ. ಅದು ಅಂದರೆ ಎಲ್ರಿಗೂ ಬರೋಲ್ಲ. ಅದು ಈ ದಾನ ದತ್ತಿ ಕೊಡುವಂಥದ್ದು, ಅಮ್ಮನ ಹೆಸರಲ್ಲಿ ಮಾಡುವಂಥದ್ದು, ಅಪ್ಪನ ಹೆಸರಲ್ಲಿ ಸರ್ ಸಾಮಾನ್ಯವಾದ ವಿಚಾರ ಅಲ್ಲ ಅದು. ಅಂಥ ಒಬ್ಬ ನಿರ್ಮಾಪಕರು ನಮ್ಮ ಭಾಷಾ ತಜ್ಞರಾದ ನಮ್ಮ ಸುಚೀಂದ್ರ ಪ್ರಸಾದ್ ಅವ್ರಿಗೆ ಸಿಕ್ಕಿರೋದು. ನಾನು ನೋಡ್ದಂಗೆ ರಾಜ್ಕುಮಾರ್ ಅಣ್ಣ ಅವ್ರನ್ನ ಬಿಟ್ಟರೆ ಕನ್ನಡದಲ್ಲಿ ಭಾಷಾ ತಜ್ಞರು ಅಂದರೆ ನಮ್ಮ ಸುಚೀಂದ್ರ ಪ್ರಸಾದ್. ಯಾಕೆ ನಾನು ಮುಖಸ್ತುತಿಗೆ ಹೇಳ್ತಿಲ್ಲ, ಸತ್ಯ ಅದು. ಆಮೇಲೆ ಇಲ್ಲಿ ಎಲ್ಲ ದಿಗ್ಗಜರು ಸೇರ್ಕೊಂಡಿದ್ದೀರಿ. ಯಾರ ಜೊತೆ ಮಾತಾಡಬೇಕು, ಯಾರು ಬಿಡಬೇಕು. ವೇಲು ಅವರೇನು ಅಸಾಧಾರಣ ಮನುಷ್ಯ. ಯಾಕೆ ನಮ್ಮ ಕನ್ನಡ ಇದಕ್ಕೆ ಈ ನಮ್ಮ ಪದ್ಮಶ್ರೀ ಆಗಲಿಕ್ಕೆ ಕಾರಣಕರ್ತರು ಇವರೆಲ್ಲ. ಇಲ್ಲದೆ ಇವ್ರು ಹೆಂಗೆ ಪದ್ಮಶ್ರೀ ತಗೊಳಕ್ಕಾಯ್ತಿತ್ತು? ಒಬ್ಬ ದಿಗ್ಗಜ ಸಾಹಿತಿ ಕವಿ ಆಗ್ಲಿಕ್ಕೆ ಹೆಂಗೆ ಸಾಧ್ಯ ಆಗ್ತಿತ್ತು? ಇವರೆಲ್ಲರ ಕಾರಣದಿಂದಾಗಿ ಇವತ್ತು ನಮ್ಮ ಹಿರಿಯರಾದಂತಹ ಪದ್ಮಶ್ರೀ ದೊಡ್ಡರಂಗೇಗೌಡರ ಜೊತೆ ಕೂತ್ಕೊಳ್ಳೋ ಯೋಗವನ್ನು ನನಗೂ ಕಲ್ಪಿಸಿರಲ್ಲ ಅಂತ ನನಗೂ ಖುಷಿಯಾಗುತ್ತೆ. ಮತ್ತು ಇಲ್ಲಿ ಅಭೂತಪೂರ್ವವಾದ ಕಲಾವಿದ ನಮ್ಮ ಸಿನಿಮಾದಲ್ಲೂ ಒಂದರಲ್ಲಿ ಅಭಿನಯಿಸಿದ್ದಾರೆ ನಮ್ಮ ಸಂದೀಪ್ ನಿನಾಸಂ. ಭಾರಿ ಚೆನ್ನಾಗಿ ಮಾಡ್ತಾನೆ ಕಣ್ರಿ ಸಂದೀಪ. ಅದ್ಭುತವಾದ ಕಲಾವಿದ ಮಾತ್ರ. ನನಗೆ ಭಾರಿ ಖುಷಿ ಕೊಡುತ್ತೆ ನೋಡಿದಾಗೆಲ್ಲ. ನಗ್ಕೊಂಡೇ ಇರ್ತಾರೆ. ಇಲ್ಲಿ ಡ್ಯಾನಿನ್ ನೋಡಿದಾಗ ಭಾರಿ ಖುಷಿ ಆಗುತ್ತೆ ಕಣ್ರಿ. ತುಂಬ ಸೂಪರಾಗಿ ಮಾಡಿದ್ದೀರಿ. ನಮ್ಮ ಚೈತ್ರನೂ ಅಷ್ಟೇ ಚೆನ್ನಾಗಿ ಮಾಡಿದ್ದೀರಿ. ಅಂದರೆ ಎಲ್ಲರ ಹತ್ರ ಚೆನ್ನಾಗಿ ದುಡಿಸಿದ್ದೀರಿ ಸರ್. ಸಖತ್ತಾಗಿ ದುಡಿಸಿದ್ದೀರಿ. ಅದ್ಭುತವಾಗಿ ದುಡಿಮೆ ಇದು. ಹಂಗಾಗಿ ಈ ಒಂದು ಚಲನಚಿತ್ರಕ್ಕೆ ನಾನಾ ಪ್ರಶಸ್ತಿಗಳು ಇನ್ನೂ ಕಾಯ್ತಾ ಇದೆ. ಲಾಬಿ ಮಾಡಿದ್ರೆ ಮಾತ್ರ ನೀವು ರಾಜ್ಯದ್ದು ಮತ್ತು ರಾಷ್ಟ್ರದ್ದು ಪ್ರಶಸ್ತಿಗೆ ಅರ್ಹರಾಗ್ತೀರಿ. ಆ ಲಾಬಿನ ವೇಲು ಅವ್ರ ಹತ್ರ ಮಾತಾಡಿ ಬಗೆಹರಿಸ್ಕೊಳ್ಳಿ ಅಂತ ಹೇಳ್ತಾ ಈ ಪುಸ್ತಕದ ಬಗ್ಗೆ ಅಲ್ಲ, ಲಾಬಿ ಬಿಟ್ಟು ಮಾಡಿಸಿ ಅಂತ. ಹೀಗಾಗಿ ನನ್ನನ್ನು ಪುಸ್ತಕದ ಕಾರ್ಯಕ್ರಮಕ್ಕೆ ಕರೆದಿದ್ದರು. ಆ ಪುಸ್ತಕನ ನಾನು ನೋಡಿದೆ. ಪುಸ್ತಕ ಕೂಡ ನಮ್ಮ ಸುಚೀಂದ್ರ ಪ್ರಸಾದ್ ಅವರಷ್ಟೇ ಗಂಭೀರವಾಗಿದೆ, ವಿಭಿನ್ನವಾಗಿದೆ, ವಿಶೇಷವಾಗಿದೆ, ವಿಶಿಷ್ಟವಾಗೂ ಇದೆ. ಹೇಗೆ ಅಂತಂದರೆ ನಾನು 1000 ಪುಸ್ತಕ ಮುದ್ರಣ ಮಾಡಿದ್ದೀವಿ ನಮ್ಮ ಪ್ರಕಾಶರಿಂದ. ನಾನು ಅದೇನೋ ಈ ಪ್ರಕಾಶಕರು ಮತ್ತು ಬರಹಗಾರ ಸಂಘದ ಅಧ್ಯಕ್ಷ ಬೇರೆ 20 ವರ್ಷದಿಂದ ಏನೇನೋ ಬರ್ತಿದ್ದೀವಿ. ಆದರೆ ಈ ಪುಸ್ತಕ ನೋಡಿದಷ್ಟು ಗಂಭೀರವಾಗಿ ಬೇರೆ ಯಾವುದನ್ನು ನಾನು ನೋಡಿರಲಿಲ್ಲ. ಅದು ಕತೆ ಇರ್ತದೆ, ಏನೋ ಅವ್ರು ಸತ್ರು ಇವ್ರು ಸತ್ರು, ಈಗ ನಾವು ಸಿನಿಮಾ ತೆಗಿತೀವಲ್ಲ ಕೆಲವರು, ಆ ಥರ ಇರುತ್ತದೆ. ಬಟ್ ಈ ಪುಸ್ತಕ ಇದೆಯಲ್ಲ ವಿಶೇಷವಾದ್ದು. ಇದು ಮೊದಲು ನಮ್ಮ ಪದ್ಮಶ್ರೀಯವರ 10 ಹಾಡುಗಳಿದೆ ಅದರಲ್ಲಿ, ಮೊದಲನೇ ಭಾಗ. ಆಮೇಲೆ ಸದಭಿರುಚಿಯ ನಮ್ಮ ಸ್ನೇಹಿತರೆಲ್ಲ ಬಂದು ಮಾತಾಡಿರ್ತಕ್ಕಂಥ ಅವರ ವಿಚಾರಗಳನ್ನು ಅವ್ರ ಫೋಟೋ ಸಮೇತ ಹಾಕಿದ್ದಾರೆ. ಯಾಕೆಂದರೆ ಯಾರೋ ಸಣ್ಣ ಪುಟ್ಟವರಲ್ಲ, ಆದಿ ಬೀದಿಲಿ ಹೋಗೋರಲ್ಲ, ಅವರೆಲ್ಲ ದೊಡ್ಡ ಮನುಷ್ಯರು. ಅಂಥವರ ಹೇಳಿಕೆಗಳನ್ನು ಕೂಡ ಅಲ್ಲಿ ಮುದ್ರಿಸಿದ್ದಾರೆ. ಆಮೇಲೆ ಹೋಗ್ತಾ ಹೋಗ್ತಾ ಮುಂದಕ್ಕೆ ಹೋದರೆ ಈ ಏನು ಇವರು ಸಿನಿಮಾ ತೆಗೆದಿದ್ದಾರೋ ಆ ಸಿನಿಮಾ ಪ್ರತಿಯೊಂದು ಹಂತದಲ್ಲೂ ಎಲ್ಲ ಸೀನ್ಗಳನ್ನು ಕೂಡ ನಾನು ಈ ಜಯಮೂರ್ತಿಯವ್ರು ಮಾಡ್ತಿದ್ರು. ಏನು ಮಾಡ್ತಿದ್ರು ಅಂದರೆ ಈ ಸಂಭಾಷಣೆ ಬರೀತಿದ್ರಲ್ಲ, ಅದನ್ನೇ ಒಂದು ಪುಸ್ತಕ ಮಾಡಿಬಿಡೋರು. ಅವ್ರು ಸಿನಿಮಾಗೆಲ್ಲ ಮಾಡಿದ್ದಾರೆ ಆ ಥರ. ಅಂದರೆ ಅದನ್ನು ನೋಡಿದ್ದೆ ನಾನು. ಬಟ್ ಇದು ವಿಶೇಷವಾಗಿದೆ. ನೀವು ಬರೀ ಹಂತದಲ್ಲೂ ಡೈಲಾಗ್ ಸಮೇತ, ಆಮೇಲೆ ಚಿತ್ರ ಫೋಟೋ ಸಮೇತ ಅದನ್ನು ಇವರು ನಮ್ಮ ಪ್ರಕಾಶಕರು ಮಾಡಿರೋದು ಆ ಕೆಲಸ ಅನಿಸುತ್ತೆ. ತುಂಬ ಅದ್ಭುತವಾಗಿ ಇವರಿಬ್ಬರೂ ಸೇರಿಕೊಂಡು ಒಂದು ಉತ್ತಮವಾದ ಒಂದು ಕೃತಿಯನ್ನು ಈ ಕನ್ನಡಕ್ಕೆ ಕೊಟ್ಟಿದ್ದಾರೆ. ಆ ಪುಸ್ತಕದಿಂದ ನಾವೇನು ತಿಳ್ಕೊಳ್ಳೋದಿದೆ ಸಮಾಜ ಅನ್ನೋದಾದರೆ, ಪ್ರೀತಿ ಪ್ರೇಮದ ಬೆನ್ನತ್ತಿ ಓದೋನು ಏನಾಗ್ಬೋದು, ಎಂಥ ಸಂಕಷ್ಟನ ಎದುರಿಸ್ಬೋದು, ಈ ಸಮಾಜದಲ್ಲಿ ಪ್ರೀತಿಸಲೇಬೇಕು, ಆ ಪ್ರೀತಿನ ನಿರ್ಲಕ್ಷ್ಯನೂ ಮಾಡಬಾರ್ದು. ಅಂದರೆ ಪ್ರೀತಿಯ ಬೆನ್ನತ್ತಿ ಹೋದಾಗ ಏನೆಲ್ಲ ಆಗುತ್ತೆ ಅನ್ನೋದನ್ನು ಈ ಚಿತ್ರ ತುಂಬ ಅದ್ಭುತವಾಗಿ ಕಟ್ಕೊಟ್ಟಿದೆ. ಆಮೇಲೆ 10 ಹಾಡುಗಳ ಮೂಲಕ, ಅದು ಸಾಮಾನ್ಯವಾದ ಕೆಲಸ ಅಲ್ಲ, ಎಲ್ಲ 1, 2, 3 ಅಂತ ಹಿಂಗೆ ಮಾಡ್ತಾರೆ.
ಅದಕ್ಕೆ ವೇಲು ಸಾಹೇಬರು ತಗೊಂಡು ಹತ್ತಾಡಿದೆ ಅಂತ ನೀವು ಪ್ರಮಾಣ ಮಾಡಿದ್ದಾರೆ. ಖುಷಿ ಆಗುತ್ತೆ. ಅಂದರೆ ಅದ್ಭುತವಾದ ಹಾಡುಗಳಿದೆ. ಯಾಕೆಂದರೆ ದೊಡ್ಡರಂಗೇಗೌಡರು ಏರ ಏರಿ ಅಂಬರದಾಗೆ ಎಂತೆಂಥ ಹಾಡು ಬರೆದಿದ್ದಾರೆ ಇವರು, ಪೂಜ್ಯರವರು. ಅಂಥ ಹಾಡುಗಳನ್ನು ತಗೊಂಡು ಸುಚೀಂದ್ರ ಪ್ರಸಾದ್ ಅವ್ರ ಕೈಲಿ ಸಿಕ್ಕಿ ಅದನ್ನು ಚೆನ್ನಾಗಿ ಮಾಡಿದ್ದಾರೆ. ಅದ್ಭುತವಾಗಿದೆ. ಅವರಿಗೆ ಮತ್ತಷ್ಟು ಶಕ್ತಿ ಕೊಡಲಿ ಭಗವಂತ ಇಂಥ ಕೆಲಸಗಳನ್ನ ಮಾಡಲಿಕ್ಕೆ ಅಂತ ಅವ್ರಿಗೆ ಹೇಳ್ತೀನಿ. ಮತ್ತು ಇಂಥ ಪುಸ್ತಕಗಳನ್ನು ಇನ್ನೂ ಅದ್ಭುತವಾಗಿ ಪ್ರಕಟಣೆ ಕೆಲಸ ಇದೆಯಲ್ಲ, ಸುಲಭವಾದ ಕೆಲಸ ಅಲ್ಲ. ಪುಸ್ತಕ ಈ ಸಿನಿಮಾದ ಹೆಂಗೆ ನಮಗೆ ಅನುಭವಿಸ್ತಾ ಇದ್ದೀವೋ, ಸಬ್ಸಿಡಿ ಇಲ್ಲದೆ, ಪ್ರಶಸ್ತಿ ಇಲ್ಲದೆ, ಜನ ನೋಡದೆ ಥಿಯೇಟ್ರಿಗೆ ಬಂದು, ಅದೇ ಅನುಭವ ಈ ಪುಸ್ತಕದಲ್ಲೂ ಇದೆ. ಕಳೆದ ಮಾರ್ಚಲ್ಲಿ ಖರೀದಿ ಮಾಡಿರೋ 13 ಕೋಟಿ ರೂಪಾಯಿ ಸರ್ಕಾರ ಇನ್ನೂ ಪಾವತಿ ಮಾಡಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ನೀವು ಇಷ್ಟು ಪುಸ್ತಕ ಮಾಡಿದ್ದೀರಲ್ರಿ. ನಾನು ಬಂದ ತಕ್ಷಣ ಕೇಳಿದೆ, ಯಾವ ಧೈರ್ಯದ ಮೇಲೆ ಮಾಡಪ್ಪ ಇದು ಅಂತ. ಆಮೇಲೆ ನೋಡಿದೆ ನಿಮ್ಮ ಹೆಸರು, ಇವ್ರ ಹೆಸರು, ಅದು ಸಮಗ್ರವಾಗಿದ್ದಾಗ ಅದು ಖರ್ಚಾಗುತ್ತೆ ಅನ್ನೋ ಒಂದು ವಿಚಾರ ಬಂತು. ಬಣ್ಣದಲ್ಲಿ ಮಾಡಿದ್ರೆ ಇನ್ನೂ ಕಳ್ಕೊಂಬಿಡ್ತೀರಿ, ಹುಷಾರು. ಮಾಡಿ ಅದನ್ನು ಬಣ್ಣದಲ್ಲಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇಂಗ್ಲೀಷ್ ಮ್ಯಾಗ್ಝೈನ್ ಥರ ಬರುತ್ತದು, ಅದ್ಭುತವಾಗಿರುತ್ತೆ. ಮಾಡಿ ಈ ಕಾವ್ಯ ಸ್ಪಂದನದ ಭದ್ರಾವತಿ ರಾಮಾಚಾರ್ಯವರು ನನಗೆ ಹಳೆಯ ಗೆಳೆಯರು. ಹಾಗಾಗಿ ಅವ್ರು ಈ ಪುಸ್ತಕ ಮಾಡಿದ್ರು ಅಂತ ಬಂದಿದ್ದು ನಾನು. ಇಲ್ದರೆ ನನಗೆ ಸಂಕೋಚ ಜಾಸ್ತಿ, ಬರೋಲ್ಲ ಯಾರು ಕರೆದ್ರು. ಸುಚೀಂದ್ರ ಪ್ರಸಾದ್ ಅವರು ಅಷ್ಟೇ, ನಾವಿಬ್ಬರು ಎಷ್ಟೋ ಸಲ ಸಿಕ್ಕಿದ್ದೀವಿ. ಎದುರಿಗೆ ಮಾತಾಡಿದ್ದೀವಿ ಕೇಳಿ ಇಲ್ಲ, ಏಕೆ ಏನೋ ಗೌರವ ಅದು. ಹಾಗಾಗಿ ರಾಜಶೇಖರ್ ಅವರು ನೋಡಬೇಕಿತ್ತು. ಅವ್ರ ಜೊತೆಗೆ ಅವ್ರ ಫಾದರ್ನು ನೋಡಿದ್ದು ನನಗೆ ತುಂಬ ಸಂತೋಷ ಆಯಿತು. ಇನ್ನೂ ಉತ್ತಮ ಚಿತ್ರಗಳು ಮಾಡಿ ಸರ್ ನೀವು. ವೇಲು ಅವರಂತೂ ಅಪರೂಪಕ್ಕೆ ಸಿಕ್ಕಿದ್ದಾರೆ. ಅವ್ರಿಗೂ ನಾನು ಹೇಳ್ತಾ, ಅಮ್ಮ ಅವರನ್ನು ನಮಸ್ಕರಿಸ್ತಾ, ನನ್ನ ಗೆಳೆಯರಾದ ಕಲಾವಿದರಿಗೆಲ್ಲ ಒಳ್ಳೆಯದಾಗಲಿ ಅಂತ ಬಯಸ್ತಾ, ಇನ್ನು ಮುಂದೆ ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳು ಮಾಡಿ ಒಳ್ಳೆಯದಾಗಲಿ. ಆಮೇಲೆ ನಿಮ್ಮ ಎಂಥದ್ದು ಅದು ಮೊದಲಾಗಿದ್ದು ಸರ್ವಸ್ವ. ಆ ಸರ್ವಸ್ವಕ್ಕೆ ಎಲ್ಲರೂ ಬೆನ್ನಾಗಿ ನಿಲ್ಲೋಣ. ನಾವು ಅಲ್ಪ ಸ್ವಲ್ಪ ನಿಮ್ಮ ಜೊತೆ ಸೇರ್ಕೊಳ್ಳೋಕೆ ಸಾಧ್ಯತೆ ಇದ್ರೆ ಸೇರ್ಕೋತೀವಿ. ಅದು ಒಳ್ಳೆ ಜಗತ್ತಿಗೆ ಬೆಳಕು ನೀಡುವಂಥ ಕಾರ್ಯ ಅನ್ನೋದನ್ನು ಅದು ಬಿಂಬಿಸ್ತಾ ಇದೆ. ಅದು ಆಗಬೇಕು ಸಮಾಜದಲ್ಲಿ. ಏಕೆಂದರೆ ಎಲ್ಲ ದುಡ್ಡು ಇಟ್ಕೊಂಡಿರೋರೆಲ್ಲ ಮಾಡಲ್ಲ ಈ ಕೆಲಸನ. ನಮ್ಮ ರಾಜಶೇಖರ್ ಅಂತವರೇ ಮಾಡೋಕ್ಕೆ ಸಾಧ್ಯ. ಮತ್ತಷ್ಟು ಕೆಲಸ ಮಾಡಲಿ. ಅದಕ್ಕೆ ಜೊತೆಗೆ ನಮ್ಮ ಭಾಷಾ ತಜ್ಞರು ಅವ್ರ ಜೊತೆ ನಿಂತ್ಕೊಳ್ಳಿ ಅಂತ ಹೇಳ್ತಾ, ಮತ್ತು ನಮ್ಮ ಭದ್ರಾವತಿ ರಾಮಾಚಾರ್ಯವರು ಕೂಡ ಮತ್ತಷ್ಟು ಮಗದಷ್ಟು ಕನ್ನಡ ಸಾಹಿತ್ಯ ಕೃತಿಗಳನ್ನು ತರಲಿ, ಅವ್ರು ಒಳ್ಳೆಯದಾಗಲಿ ಅಂತ ಹೇಳ್ತಾ, ನಮ್ಮ ಮೇಡಮ್ ಮತ್ತು ನಮ್ಮ ಪದ್ಮಶ್ರೀ ದೊಡ್ಡರಂಗೇಗೌಡರ ಆಶೀರ್ವಾದ ಬಯಸ್ತಾ, ಹಿರಿಯರಿಗೆಲ್ಲ ನಮಸ್ಕರಿಸ್ತಾ, ನಿಮಗೆಲ್ಲ ಮತ್ತೊಮ್ಮೆ ಗಣೇಶ ಹಬ್ಬದ ಶುಭಾಶಯಗಳು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಪ್ರೀತಿಯ ಧನ್ಯವಾದಗಳು ಸರ್.